ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ಒಂದು ಬ್ಯೂಟಿಫುಲ್ ಈವ್ನಿಂಗ್ ಅಂತಲೇ ಹೇಳ್ಬೋದು. ಸೊ 7:30 ಆಗ್ತಾ ಇದೆ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾವು ಒಂದು ಜಾಗದಲ್ಲಿ ನೋಡಿದ್ವಿ. ಸೊ ಏನಪ್ಪ ಇಷ್ಟೊಂದು ಕ್ರೌಡ್ ಇದೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಕಬಾಬ್ ಆಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಬಂದ್ವಿ. ಲೊಕೇಶನ್, ಯಾವ ಲೊಕೇಶನ್ ಇದು ಗೊತ್ತಿಲ್ಲ. ಲೊಕೇಶನ್ ಆಮೇಲೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ನೋಡೋಕೋರೆ ಇದು ಏನೋ ಬೇಡ, ಆಮೇಲೆ ಲೊಕೇಶನ್ ತಿಳಿಸ್ಕೊಡ್ತೀನಿ ನಿಮಗೆ. ಬಿಸಿ ಬಿಸಿ ಕಬಾಬ್ ಆಗ್ತಿದ್ರು. ಸೊ ಅವ್ರಿಗೆ ಪರ್ಮಿಷನ್ ಕೇಳಿದ್ವಿ. ಇಲ್ಲ ಸರ್, ಪರ್ಮಿಷನ್ ಎಲ್ಲ ಬೇಡ, ನೀವು ತುಂಬ ಕ್ರೌಡ್ ಆಗ್ತಾಯಿದೆ ಅಂತ ಅಂದರು. ಸೊ ಅದಕ್ಕೋಸ್ಕರ ನಾವು ಪಾರ್ಸಲ್ ತೊಗೊಂಡಿದ್ದೀವಿ. ಪಕ್ಕದ ರೋಡಲ್ಲೇ ಇದ್ದೀವಿ. ಸೊ ಹಾಗಾಗಿ ಬಿಸಿ ಬಿಸಿ ಕಬಾಬ್ 2 ಆಫ್ ಮಾಡಿದ್ದಾರೆ ಇವರು. 120 ರುಪೀಸ್ಗೆ 2 ಆಫ್ ಬರುತ್ತೆ ಅನ್ಸುತ್ತೆ. ನಾನು 100 ರುಪೀಸ್ ಪೇ ಮಾಡಿದೆ. 60 ರುಪೀಸ್ ಅಂತ ಅಂದ್ಬಿಟ್ಟು 2 ಆಫ್ ಮಾಡಿದ್ದಾರೆ ಅನ್ಸುತ್ತೆ. ಚಿಕ್ಕ ಪ್ಯಾಕೆಟಲ್ಲಿ ಹಂಗೆ ನ್ಯೂಸ್ ಪೇಪರಲ್ಲಿ ಬಾಳೆಲೆ ಇಟ್ಟು ಹಂಗೆ ಇಟ್ಕೊಡ್ತಾರೆ. ಫುಲ್ ಪ್ಲೇಟ್ ಅಂತಂದರೆ, ಹಾಫ್ ಪ್ಲೇಟ್ ಅಂದರೆ 5 ಪೀಸು, ಫುಲ್ ಪ್ಲೇಟ್ ಅಂದರೆ 10 ಪೀಸಸ್ ಬರುತ್ತೆ ಅನ್ಸುತ್ತೆ. ಸೊ ಈ ಥರ ಇದೆ ನೋಡಿ ಕಬಾಬ್. ಬಿಸಿ ಬಿಸಿಯಾಗಿದೆ. ಆನಿಯನ್ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆಯಲ್ಲ ಕಬಾಬ್. ಓಹೋ ಸಾಫ್ಟಾಗಿದೆ ಗೈಸ್. ಬಿಸಿ ಬಿಸಿಯಾಗಿದೆ. ಹಂಗೆ ಟ್ರೈ ಮಾಡೋಣ. ಚೆನ್ನಾಗಿದೆ. ಅಂದರೆ ಬಿಸಿ ಬಿಸಿಯಾಗಿ ಸೂಪರಾಗಿದೆ ಅಂತಲೇ ಹೇಳಬೇಕು. ಬಿಕಾಸ್ ಇದಕ್ಕೆ ಲೈಕ್ ಇಷ್ಟೊಂದು ಜನ ಕ್ರೌಡ್ ಬರ್ತಾ ಇದ್ದಾರೆ. ಏನಕ್ಕಪ್ಪ ಇಷ್ಟೊಂದು ಕ್ರೌಡ್ ಅಂತ ಅಂದ್ಕೊಂಡ್ವಿ. ಬಟ್ ಚೆನ್ನಾಗಿದೆ. ಕಬಾಬ್ ಅಂತೂ ಡೀಸೆಂಟ್ ಸ್ಟೈಲಲ್ಲಿ ತುಂಬಾ ಸೂಪರಾಗಿದೆ. ಜಾಸ್ತಿ ಕ್ರಿಸ್ಪಿ ಇಲ್ಲ, ಲೈಟಾಗಿ ಕ್ರಿಸ್ಪಿ, ಒಳಗೆ ಜ್ಯೂಸಿನೆಸ್ಸು. ಜಾಸ್ತಿ ಮಸಾಲ ಅಂದರೆ ಹಾಕ್ತಾ ಇರ್ತಾರಲ್ಲ ಹಂಗೆ ಬಗೆಟಿಂದ ಎತ್ತಿ, ಅವಾಗೇ ಗೊತ್ತಾಗುತ್ತೆ ಜಾಸ್ತಿ ಮಸಾಲ ಹಾಕ್ತಿದ್ದಾರೆ ಅಂತ ಅಂದ್ಬಿಟ್ಟು. ಚಿಕನೇ ಕಾಣಿಸಲ್ಲ, ಆ ಥರದ್ದು ಹಾಕಿದ್ದಾರೆ. ಚೆನ್ನಾಗಿದೆ, ನೈಸ್. ತಿಂತಾನೆ ಇರ್ಬೋದು ಅನ್ಸುತ್ತೆ 1 ಪೀಸ್ ತಿಂದರೆ. ನಿಂಬೆಹಣ್ಣು ಇಟ್ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಿಂಬೆಹಣ್ಣು ಇಟ್ಟಿಲ್ಲ ಅವರು. ಚಟ್ನಿ ಕೂಡ ಹಾಕೋತಾ ಇದ್ರು, ಬಟ್ ಅದೇ ಚಟ್ನಿ ಕೊಟ್ಟಿದ್ದಾರೆ. ಬಿಸಿ ಬಿಸಿಯಾಗಿ ಚೆನ್ನಾಗಿದೆ. ಅಂದರೆ ತುಂಬ ಸ್ಪೆಷಲ್ ಅಂತ ಕೇಳಿದ್ರೆ ಸ್ಪೆಷಲ್ ಆ ಥರದ್ದೆಲ್ಲ ಏನಿಲ್ಲ. ನಾರ್ಮಲ್ ಕಬಾಬು ಯೂಶ್ವಲಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿದೆ. ಮೇ ಬಿ ಈ ಏರಿಯಾದಲ್ಲಿ ತುಂಬಾ ಫೇಮಸ್ ಆ್ಯಂಡ್ ಪಾಪ್ಯುಲರ್ ಕಬಾಬ್ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ. ಸೊ ನೀವು ಇನ್ ಕೇಸ್ ಈ ಕಡೆ ಏನೋ ಕೆಲಸದಲ್ಲಿ ಏನೋ ಬಂದರೆ, ಏನೋ ವರ್ಕ್ ಇತ್ತು ಅಂತ ಬಂದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಮತ್ತು ಲೊಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲೇ ಮ್ಯಾಪ್ಸ್ ಇದೆ. ವಿನಾಯಕ ಲೇಔಟ್, ಕೆಂಪೇಗೌಡ ನಗರ್, ಶ್ರೀ ವಿನಾಯಕ ಕಬಾಬ್ ಸೆಂಟರ್ ಅಂತ, ಕೆಂಪೇಗೌಡ ನಗರು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸಿಗೂ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಗೂಗಲಲ್ಲೂ ಕೂಡ ಇದ್ದಾರೆ. ಸೊ ಡಿಸ್ಕ್ರಿಪ್ಷನ್ ನೀವು ಜಸ್ಟ್ ಒಂದು ಕ್ಲಿಕ್ ಆಗಿದ ತಕ್ಷಣ ಆಟೋಮೆಟಿಕ್ಲಿ ಕರ್ಕೊಂಬಂದ್ಬಿಡ್ತಾರೆ. ಟೇಸ್ಟ್ ಕೂಡ ಮಾಡಿಬಿಟ್ವಿ. ಚೆನ್ನಾಗಿದೆ. ಒಂದು ಶಾರ್ಟ್ ವೀಡಿಯೋ ಅಂತಲೇ ಹೇಳ್ಬೋದು. ಸುಮ್ಮನೆ ಹಂಗೆ ಪಾಸ್ ಆನ್ ಆಗ್ತಿದ್ವಿ, ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಮಾಡಿಬಿಟ್ವಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಕೆಂಪೇಗೌಡ ನಗರ ಹತ್ರ ಇರ್ತಾರಲ್ಲ ಕಬಾಬ್ ಲವರ್ಸು, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ ಒಂದ್ಸರಿ ಟ್ರೈ ಮಾಡೋಕ್ಕೆ ಹೇಳಿ. ಸೊ ನೀವು ಇದಕ್ಕೆ ಮುಂಚೆ ಇಲ್ಲಿ ಟ್ರೈ ಮಾಡಿದ್ದೀರಾ, ನಿಮ್ಗೆ ಹೇಗೆ ಅನಿಸ್ತು ಕಬಾಬ್ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಡ್ ದಿನೇಶ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಇಸ್ ಅಪ್. ಬಾಯ್.